ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ನಾನಾ ಕಾರಣಗಳಿಂದ ತುಳಸಿ ಹಬ್ಬದ ದಿನ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಅನ್ನೋರು ಇನ್ನೇನು ಕಾರ್ತಿಕ ಮಾಸ ಮುಗಿತಾ ಇದೆ, ಹಾಗಾಗಿ ಇದೇ ಸೋಮವಾರ ಅಂದರೆ ನಾಳೆ ನೀವು ತುಳಸಿ ಹಬ್ಬದ ಪೂಜೆಯನ್ನು ಮಾಡ್ಕೋಬೋದು. ಯಾಕಂದರೆ ಅಮಾವಾಸ್ಯೆ ಆಗೋದ್ಮೇಲೆ ಮಾಡೋದಕ್ಕಾಗೋದಿಲ್ಲ, ಇನ್ನು ನೀವು ಮುಂದಿನ ವರ್ಷನೇ ಮಾಡಬೇಕಾಗುತ್ತೆ. ಹಾಗಾಗಿ ಸಿಂಪಲ್ ಆಗಾದರೂ ಈ ಸೋಮವಾರ ಪೂಜೆನ ಮಾಡ್ಕೋಬೋದು. ಇನ್ನು 365 ಬತ್ತಿಯ ದೀಪಾರಾಧನೆ ಇನ್ನೂ ಯಾರೆಲ್ಲ ಮಾಡಿಲ್ವೋ ಅವರು ಕೂಡ ನಾಳೆ ಮಾಡ್ಕೋಬೋದು. ಇವಾಗಲೇ ಹಿಂದಿನ ವಿಡಿಯೋದಲ್ಲಿ ಸೋಮ ಪ್ರದೋಷದ ಬಗ್ಗೆ ಹಾಗೆ ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಯಾವ ರೀತಿ ಮನೆಯಲ್ಲಿ ಸರಳವಾಗಿ ಪೂಜೆ ಮಾಡ್ಕೋಬೋದು, ಯಾವೊಂದು ವಿಶೇಷ ದೀಪಾರಾಧನೆ ಮಾಡಬೇಕು, ಇದರಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ, ಹಾಗೆ ಪ್ರದೋಷ ಪೂಜೆಯ ಮಹತ್ವ ಏನು, ಇದೆಲ್ಲನೂ ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಈಗಲೇ ನೋಡಿ. ಸೋಮವಾರ ತುಳಸಿ ಹಬ್ಬವನ್ನು ಮಾಡೋದಕ್ಕೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಹೇಗೆ ಪೂಜೆ ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಈ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ. ನವೆಂಬರ್ 17ನೇ ತಾರೀಕು ಸೋಮವಾರ ಬೆಳಗ್ಗೆ 5:30 7 ಗಂಟೆ ಒಳಗಾಗಿ ಬೆಳಗ್ಗೆ ನೀವು ತುಳಸಿ ಹಬ್ಬವನ್ನು ಮಾಡೋದಾದರೆ ಈ ಒಂದು ಸಮಯದಲ್ಲಿ ಮಾಡ್ಕೋಬೋದು. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೋದು. ಇನ್ನು ಸಂಜೆ ಹೊತ್ತು ಮಾಡೋದಾದರೆ 5:20 ನಂತರ ರಾತ್ರಿ 8 ಗಂಟೆ ಒಳಗಾಗಿ ಈ ಪೂಜೆನ ಮಾಡ್ಕೋಬೋದು. ಪ್ರದೋಷ ಕೂಡ ಇರೋದ್ರಿಂದ ಈ ಸಮಯದಲ್ಲಿ ನೀವು ತುಳಸಿ ಪೂಜೆನ ಮಾಡ್ಕೋಬೋದು. ಆದರೆ ಇವತ್ತು ಪೂಜೆ ಮಾಡೋರಿಗೆ ಬೆಟ್ಟದ ನೆಲ್ಲಿಕಾಯಿ ಕೊಂಬೆಗಳು ಸಿಗೋದಿಲ್ಲ. ಆದರೆ ನಿಮಗೆ ಬರೀ ಬೆಟ್ಟದ ನೆಲ್ಲಿಕಾಯಿ ಸಿಕ್ಕಿದ್ರೂ ಸಾಕು, ಅದರಲ್ಲಿ ದೀಪ ಮಾಡಿ ಆರತಿ ಮಾಡಿದ್ರೂ ಕೂಡ ಸಾಕಾಗುತ್ತೆ. ತುಳಸಿ ವಿವಾಹಕ್ಕೆ ತುಳಸಿ ಗಿಡದ ಪಕ್ಕದಲ್ಲಿ ಕೃಷ್ಣನ ವಿಗ್ರಹ ಇಟ್ಕೋಬೋದು, ಅಥವಾ ಮನೆಯಲ್ಲಿ ಸಾಲಿಗ್ರಾಮ ಇದ್ದರೆ ಅದನ್ನು ಕೂಡ ಇಟ್ಕೊಂಡು ಪೂಜೆ ಮಾಡ್ಬೋದು. ನಾನು ನಿಮಗೆ 2 ಸಮಯನೂ ತಿಳಿಸ್ಕೊಟ್ಟಿದ್ದೀನಿ. ಬೆಳಗ್ಗೆ 5:30 ಬೆಳಗ್ಗೆ 7 ಗಂಟೆವರೆಗೂ, ಹಾಗೆ ಸಂಜೆ 5:20 ನಂತರ ನೀವು ಮಾಡ್ಕೋಬೋದು. ಬೆಟ್ಟದ ನೆಲ್ಲಿಕಾಯಿ ಟೊಂಗೆ ಸಿಗಲಿಲ್ಲ ಅಂತ ಅಂದ್ರೂ ನೀವು ಬೆಟ್ಟದ ನೆಲ್ಲಿಕಾಯಿ ದೀಪನ ಹಚ್ಚಿ ಮಾಡಬೇಕು. ಇನ್ನು ಪೂಜೆಯ ಪ್ರಾರಂಭದಿಂದ ಕೊನೆ ಕೆಂಪಾರತಿ ಮಾಡೋ ತನಕ, ಹಾಗೆಯೇ ಯಾವ ರೀತಿ ಕದಲಿಸ್ಬೇಕು, ವಿಸರ್ಜನೆ ಯಾವ ರೀತಿ ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿ ಇರೋ ವಿಡಿಯೋನ ಶೇರ್ ಮಾಡಿದ್ದೀನಿ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ. ನೀವು ನೋಡಿಕೊಂಡು ನಾಳೆ ಸೋಮವಾರ ಪೂಜೆ ಮಾಡ್ಕೋಬೋದು. ತುಳಸಿ ವಿವಾಹ ಅನ್ನೋದು ಒಂದು ಶುಭಕರದ ಸಂಕೇತ. ಹಾಗಾಗಿ ಪ್ರತಿ ಮನೆಯಲ್ಲೂ ಕೂಡ ಸರಳವಾಗಾದರೂ ಕೂಡ ಆಚರಣೆ ಮಾಡಲೇಬೇಕು. ಈಗ ನೀವು ಪ್ರದೋಷ ಪೂಜೆ ಮಾಡ್ತೀರಾ ಅಂದರೆ ಅದ್ರ ಜೊತೆಗೇ ತುಳಸಿ ಪೂಜೆನ ಮಾಡ್ಕೋಬೋದು. ಹೊರಗಡೆ ತುಳಸಿಗೆಲ್ಲ ನೀವು ರೆಡಿ ಮಾಡಿ ಅಲಂಕಾರ ಮಾಡಿ ದೀಪ ಹಚ್ಚಿ, ನೀವು ಒಳಗಡೆ ಶಿವ ಪೂಜೆನ ಮುಗಿಸ್ಕೊಂಡು ಒಟ್ಟಿಗೆ ದೀಪ ಹಚ್ಚಿ ಎರಡೂ ಕಡೆ ಆರತಿ ಮಾಡ್ಬೋದು. ಇನ್ನು ನೈವೇದ್ಯ ಕೂಡ ಅಷ್ಟೇ, ನೀವು ಶಿವ ಪೂಜೆಗೆ ಏನು ನೈವೇದ್ಯ ಮಾಡಿರ್ತೀರೋ ಅದನ್ನೇ ತುಳಸಿ ಗಿಡದ ಮುಂದೆ ಕೂಡ ಇಡ್ಬೋದು, ಅಥವಾ ಹಾಲು ಸಕ್ಕರೆ ಇಟ್ಟರೂ ಕೂಡ ನಡೆಯುತ್ತೆ. ಸಿಂಪಲ್ ಆಗಿ ಪೂಜೆ ಮಾಡ್ಕೋಬೋದು. ಆದರೆ ದೀಪಾರಾಧನೆ ಮಾಡಲೇಬೇಕು. ಹಾಗೆ ಇನ್ನು ಸೋಮವಾರ ಪೂಜೆ ಮಾಡಿರೋರು ಸೋಮವಾರ ರಾತ್ರಿನೇ ಕೆಂಪಾರತಿ ಮಾಡಿ ಹೊರಗಡೆ ಹಾಕ್ಬಿಟ್ಟು ತುಳಸಿ ಗಿಡನ ಕದಲಿಸ್ಬಿಡಿ. ಮಂಗಳವಾರ ಬೆಳಗ್ಗೆ ನೀವು ವಿಸರ್ಜನೆ ಮಾಡ್ಕೋಬೋದು. ಹೇಗಿದ್ರೂ ತುಳಸಿ ಗಿಡ ಮನೆ ಹೊರಗಡೆ ಇಟ್ಟು ಪೂಜೆ ಮಾಡಿರೋದ್ರಿಂದ ವಿಸರ್ಜನೆಗೆ ಯಾವುದೇ ರೀತಿ ಅಡ್ಡಿ ಇರೋದಿಲ್ಲ. ಮಾರನೇ ದಿನ ಮಂಗಳವಾರ ಇದೆ, ಯಾವ ರೀತಿ ವಿಸರ್ಜನೆ ಮಾಡೋದು ಅಂತ ನೀವು ಯೋಚನೆ ಮಾಡಬೇಕಾಗಿಲ್ಲ. ಹೊರಗಡೆ ನೀವು ಪೂಜೆ ಮಾಡಿರ್ತೀರಾ, ಈಗ ನೀವು ಮನೆ ಒಳಗಡೆ ಇಟ್ಟು ಪೂಜೆ ಮಾಡಿರ್ತೀರಾ ಅಂದರೂ ಕೂಡ ಪರವಾಗಿಲ್ಲ. ಸೋಮವಾರ ರಾತ್ರಿ ಕದಲಿಸ್ಬಿಡಿ. ಮಂಗಳವಾರ ಬೆಳಗ್ಗೆ ಮತ್ತೆ ಇನ್ನೊಂದು ಸಲ ದೀಪ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಗಿಡ ತೆಗೆದು ಒಳಗಡೆ ಇಡ್ಬೋದು, ಅಥವಾ ಬುಧವಾರ ಬೆಳಗ್ಗೆ ಕೂಡ ಎತ್ಬಿಟ್ಟು ನೀವು ಹೊರಗಡೆ ಇಡ್ಬೋದು. ತುಳಸಿ ಪೂಜೆನ ಯಾವ ರೀತಿ ಮಾಡಬೇಕು, ಪೂಜೆಯ ಪ್ರಾರಂಭದಿಂದ ಕೆಂಪಾರತಿ ಮಾಡಿ ಕೊನೆಯದಾಗಿ ಗಿಡವನ್ನು ಕದಲಿಸಿ ಮಾರನೇ ದಿನ ವಿಸರ್ಜನೆ ಮಾಡೋ ಅಂಥ ಕಂಪ್ಲೀಟ್ ಮಾಹಿತಿ ಇರೋವಂಥ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ. ಒಂದ್ಸಲಿ ಚೆಕ್ ಮಾಡಿ ನೋಡಿ. ನಾಳೆ ಕಡೆ ಕಾರ್ತಿಕ ಸೋಮವಾರ ಅಂದರೆ ಕೊನೆ ಕಾರ್ತಿಕ ಸೋಮವಾರ ಆದ್ದರಿಂದ ನಾಳೆ ಸೋಮ ಪ್ರದೋಷ ಕೂಡ ಇರುತ್ತೆ. ಆ ದಿನ ವಿಶೇಷವಾಗಿ ತುಳಸಿ ಪೂಜೆನ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.